ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಥೈಲ್ಯಾಂಡ್ ಸೀರೀಸ್ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಥೈಲ್ಯಾಂಡ್ ಸೀರೀಸ್ ಡೇ 1 ಮತ್ತು ಡೇ 2 ಐಟನರಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ಥೈಲ್ಯಾಂಡ್ಗೆ ಹೋಗಿ ಫಸ್ಟ್ ಪ್ಲೇಸ್ಗೆ ಹೋಗಿದ್ದೆ ಟೈಗರ್ ಪಾರ್ಕಿಗೆ. ಟೈಗರ್ ಪಾರ್ಕ್ ಫಸ್ಟು ಫೋಟೋಶೂಟ್ಸು ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ವಿತ್ ಟೈಗರ್ ವ್ಯೂ. ಆ್ಯಕ್ಚುಲಿ ಟೈಗರ್ ವ್ಯೂ ಹೇಗಿತ್ತು ಅಂದರೆ ಫುಲ್ ಗ್ಲಾಸ್ಡ್ ಇದಿರುತ್ತೆ. ನಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೈಗರ್ನ ನೋಡ್ಬೋದು, ಬಟ್ ಫುಲ್ ಸೇಫ್ ಇರುತ್ತೆ. ಸೊ ಯಾವುದೇ ರೀತಿ ಅಟ್ಯಾಕ್ ಆಗೋ ಚಾನ್ಸಸ್ ಇರೋಲ್ಲ. ಅದಾದಮೇಲೆ ನಾವು ಫೋಟೋಶೂಟ್ಗೆ ಹೋಗ್ಬಿಟ್ಟು ಟೈಗರ್ ಜೊತೆ ಫೋಟೋಶೂಟ್. ಇದಕ್ಕೆ 500 ಥಾಯ್ ಬಾಟ್ ಪರ್ ಪರ್ಸನ್ ಕೊಡಬೇಕಾಗತ್ತೆ. ಸೊ ಅವಕ್ಕೆ 3 to 5 ಮಿನಿಟ್ಸ್ ಡ್ಯೂರೇಷನ್ ಪರ್ ಪರ್ಸನ್ಗೆ ಇರುತ್ತೆ. ಸೊ ಅವರೇ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೋತಾರೆ. ಸೊ ಈ ಆ್ಯಂಗಲಿಂದ ಫೋಟೋಸು ಮತ್ತು ವೀಡಿಯೋಸು ನಮ್ಮದೆಲ್ಲ ಅವರೇ ಶೂಟ್ ಮಾಡ್ತಾರೆ. ಅದಾದಮೇಲೆ ನಾನು ನನ್ನ ಮಗ ಫೋಟೋಶೂಟ್ ಮಾಡಿಸಿದ್ವಿ. ಅದಾದಮೇಲೆ ನಾನು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ 3 ಜನ ಫೋಟೋಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ನಂಗೆ ಫಸ್ಟ್ ಹೋದಾಗ ತುಂಬಾ ಭಯ ಇತ್ತು. ಹೆಂಗೆ ರಿಯಲ್ ಟೈಗರ್ ಡ್ರೋಸಿನಸ್ ಇರುತ್ತೆ ಅದು ಇದು ಅಂತೆಲ್ಲ ನಾವು ನೋಡಿದ್ರು ಅಂದರೂ ರಿಯಲ್ ಟೈಗರ್ ಏನಾದರೂ ಆಗ್ಬೋದಲ್ವ ಅಂತ ತುಂಬ ಭಯ ಇತ್ತು. ಆಮೇಲೆ ನನಗೇನು ಅನ್ನಿಸ್ಲಿಲ್ಲ ಹೋಗ್ತಾ ಹೋಗ್ತಾ. ಆಮೇಲೆ ಏನು ಭಯ ಆಗಲಿಲ್ಲ ನನಗೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಸೋಲೋ ಹೋಗಿದ್ರು. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡ್ ಸೋಲೋ ಆದಮೇಲೆ ನಮ್ಮ ಫಾದರ್ ಮದರ್ ಹೋಗಿದ್ರು. ಒಂಥರ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ಒಂದೇ ಥರ ಪೋಸಸ್ ಹೇಳ್ಕೊಡ್ತಾರೆ. ಅದೇ ಬಾಲ ಎತ್ತಿ ಇದೇ ಸೈಡ್ ಕೂತ್ಕೊಳ್ಳಿ, ಅದೇ ಸೈಡ್ ಕೂತ್ಕೊಳ್ಳಿ ಅಂತ. ಆಮೇಲೆ ತುಂಬ ಫಾಸ್ಟ್ ಇರುತ್ತೆ. ತುಂಬ ಜನ ಕ್ಯೂನಲ್ಲಿರೋದ್ರಿಂದ ತುಂಬ ಫಾಸ್ಟ್ ಟಕ್ 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 ಅಂತ ಮಾಡ್ತಾರೆ. ಸೊ ತುಂಬ ಟೈಮ್ ತೊಗೋತೀರಾ ಇಲ್ಲ ಹೆದರ್ಕೋತೀರಾ ಅಂತೆಲ್ಲ ಇದಿರಲ್ಲ. ಅವರೇ ಫುಲ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಟಕ್ ಟಕ್ ಅಂತ ಫೋಟೋ ತೆಗೆದು ಕಳಿಸ್ತಿರ್ತಾರೆ. ಬಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನೀವು ಟೈಗರ್ ಜೊತೆ ಸೋಲೋ ಫೋಟೋಸ್ ತೆಗೆಸ್ಕೋಬೋದು. ಇಲ್ಲ ಇದು ಕಾಮನ್ ಎಲ್ಲರೂ ತೆಗೆಸ್ಕೋತಾರೆ ಬೇಡ ಅಂದರೆ ಟೈಗರ್ ಜೊತೆ ವಾಕ್ ಇರುತ್ತೆ, ಟೈಗರ್ ಜೊತೆ ಸೆಲ್ಫಿ ಇರುತ್ತೆ, ಮತ್ತು ಟೈಗರ್ಗೆ ಹಾಲು ಕುಡಿಸೋದಿರುತ್ತೆ. ಸೊ ಇದೇ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಟೈಗರ್ ಜೊತೆ ಮಾಡೋ ಅಂಥದ್ದಿರುತ್ತೆ. ಸೊ ಅದಕ್ಕೆ ಅದಂಥ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಸೊ ನಾವು ಕಾಮನ್ ಆಗಿ ಇದಕ್ಕೆ ಹೋಗಿದ್ವಿ. ಸೊ ಟೈಗರ್ ಜೊತೆ ವಾಕು, ಟೈಗರ್ ಜೊತೆ ಇದೆಲ್ಲ ನಾವೇನು ಮಾಡಿಸ್ಲಿಲ್ಲ. ಟೈಗರ್ ಜೊತೆ ವಾಕ್ ಅಂದರೆ ಅದೇ ಒಂದು ಸ್ಪೆಸಿಫೈಡ್ ಏರಿಯಾ ಅಂತ ಇರುತ್ತೆ. ಸೊ ಅದಕ್ಕೂ ಸೇಮ್ ಜೊತೆಲಿ ಇರ್ತಾರೆ. ಸೊ ಟೈಗರ್ ಜೊತೆ ವಾಕ್ ಮಾಡೋವಾಗ ಒಂದು ವಿಡಿಯೋ ಮತ್ತು ಫೋಟೋ ಅದೇ ಥರ ಮಾಡ್ಕೋತಾರೆ. ಅಂದರೆ ಟೈಗರ್ ಜೊತೆ ವಾಕ್ ಮಾಡೋಕ್ಕೆ ಅದೇ ಸ್ಪೆಷಲ್ ಪಾರ್ಕ್ ಇರುತ್ತೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ನಾವು ಹೋಗಿರಲಿಲ್ಲ, ಬಟ್ ನಾವು ನೋಡಿದ್ವಿ ಬೇರೆಯವರೆಲ್ಲ ಹೋಗೋದು. ಸೊ ಇದು ನಮ್ಮ ಮಮ್ಮಿ ಹೋಗಲ್ಲ ಅಂತಿದ್ರು. ಆಮೇಲೆ ಫೈನಲಿ ಹೋದರು. ನಾವೆಲ್ಲ ಹೋಗೋದು ನೋಡಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಬೇಬಿ ಟೈಗರ್ ಜೊತೆ ಫೋಟೋ ತೆಗೆಸ್ಕೋತೀನಿ ಅಂತ ಹೋದರು. ಬೇಬಿ ಟೈಗರ್ ತುಂಬ ಹಸಿವಾಗಿತ್ತು, ತುಂಬ ಹಾಲು ಕುಡಿತಿತ್ತು, ಫುಲ್ ಇದ್ದಿತ್ತು. ನನ್ನ ಮಗ ಅದ್ರ ಮೇಲೆ ಬೇರೆ ಜಂಪ್ ಹೊಡಿತಿದ್ದ. ಒಂಥರ ಕ್ಯೂಟ್ ಇತ್ತು. ಅದಾದಮೇಲೆ ಬೇರೆ ಟೈಗರ್ಸ್ ಎಲ್ಲ ಈ ಥರ ಝೂನಲ್ಲಿ ಹೆಂಗಿರುತ್ತೋ ಹಾಗೆ ಒಂದು ಕೇಜ್ ಥರ ಮಾಡಿ ಬಿಟ್ಟಿರ್ತಾರೆ. ಸೊ ನಾಟ್ ಓನ್ಲಿ ಫ್ಯೂ ಟೈಗರ್ಸ್ನ ಫೋಟೋಶೂಟ್ಗೆ ಅಂತ ಇಕ್ಕಿರ್ತಾರೆ, ಮತ್ತು ಆ್ಯಕ್ಟಿವಿಟೀಸ್ಗೆ ಅಂತ ಇಕ್ಕಿರ್ತಾರೆ. ಟೈಗರ್ ಮರಿ ಬೇರೆ ಟೈಗರ್ಸ್ ಎಲ್ಲ ಈ ಥರ ಝೂನಲ್ಲಿ ಹೇಗೆ ನೋಡ್ತೀವೋ ಆ ಥರ ಇರುತ್ತೆ. ಇದಾದಮೇಲೆ ನಾವು ಅಲ್ಲಿಂದ ಟೈಗರ್ ಪಾರ್ಕಿಂದ ಚೆಕ್ಔಟ್ ಆದ್ವಿ. ಇದಾದಮೇಲೆ ನಾವು ನಮ್ಮ ಹೋಟೆಲ್ಗೆ ಹೋದ್ವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ರಿಲ್ಯಾಕ್ಸ್ ಆಗೋಣ ಅಂತ. ಸೊ ನಾವು ಲ್ಯಾಂಡ್ ಆಗಿದ ತಕ್ಷಣ ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಹೋಗಿದ್ದೆ ಟೈಗರ್ ಪಾರ್ಕಿಗೆ ಅಲ್ವಾ. ಅದಾದಮೇಲೆ ತುಂಬ ದೂರ ಆಗುತ್ತೆ ಮತ್ತು ಹೋಟೆಲ್ಗೆ ಹೋಗಿ ಟೈಗರ್ ಪಾರ್ಕ್ ಹೋಗೋಕ್ಕೆ ಅಂದ್ಬಿಟ್ಟು ಫಸ್ಟ್ ಅದನ್ನು ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗೋಕ್ಕೆ ರೂಮಿಗೆ ಬಂದ್ವಿ. ಸೊ ಇದು ನಮ್ಮ ರೂಮ್ ಟೂರು. ಇಲ್ಲಿ ತುಂಬಾ ದೊಡ್ಡದಿತ್ತು ರೂಮು, ಮತ್ತು ವಾಶ್ರೂಮೂ ಚೆನ್ನಾಗಿತ್ತು. ಬಟ್ ವಾಶ್ರೂಮ್ ನಮ್ಮ ಥರ ಬಕೆಟು ಮಗ್ಗು ಆ ಥರ ಇರಲಿಲ್ಲ. ಸೊ ಬಾಟಬಲ್ಲೇ ಸ್ನಾನ ಮಾಡೋ ಥರ ಆಪ್ಷನ್ಸ್ ಇತ್ತು. ರೂಮ್ ತುಂಬಾ ದೊಡ್ಡದಿತ್ತು. ಸೊ 2 ಮೆಂಬರ್ಸ್ 3 ಮೆಂಬರ್ಸ್ಗೂ ಆರಾಮಾಗಿ ಕಂಫರ್ಟಬಲಾಗಿ ಮಲ್ಕೋಬೋದು. ಎಕ್ಸ್ಟ್ರಾ ಬೆಡ್ ಇತ್ತು. ಬಟ್ ನಮ್ಮ ಮಗ ಚಿಕ್ಕವನು ಆಗೋದ್ರಿಂದ ನಮಗೆ ಏನಂತ ಇನ್ನೊಂದು ಬೆಡ್ ಅವಶ್ಯಕತೆ ಇರಲಿಲ್ಲ. ಸೊ ಇದು ಬಾಲ್ಕನಿ. ಈವ್ನಿಂಗು ಚಿಲ್ ಮಾಡೋಕ್ಕೆ ಅಥವಾ ಕಾಫಿ ಕುಡ್ಕೊಂಡು ವ್ಯೂ ನೋಡ್ಬೋದು ಅಂದ್ರೂ ಇದು ಮಾಡೋಕ್ಕೆ ತುಂಬ ದೊಡ್ಡದಾಗಿತ್ತು ಬಾಲ್ಕನಿ. ರೂಮ್ ತುಂಬ ಸ್ಪೇಷಿಯಸ್ ಆಗಿತ್ತು. ಈವ್ನಿಂಗು ಡೇ 1 ನಮಗೆ ತಾಯ್ ಕಲ್ಚರ್ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ನಾವು ಹೋಗಲಿಲ್ಲ, ತುಂಬ ನಾಯ್ಸ್ ಇರುತ್ತೆ, ತುಂಬ ಲೌಡ್ ಮ್ಯೂಸಿಕ್ ಇರುತ್ತೆ ಅಂತ ಹೋಗಲಿಲ್ಲ. ಸೊ ನಾವು ಈವ್ನಿಂಗು ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಮ್ಮ ಮಗ ತುಂಬ ಚಿಕ್ಕವನಾಗಿದ್ದರಿಂದ ನಾವು ಆಚೆ ಎಲ್ಲೂ ಹೋಗಲಿಲ್ಲ. ಸೊ ರೆಸಾರ್ಟಲ್ಲೇ ರೌಂಡ್ ಹೊಡ್ಕೊಂಡು ಅಲ್ಲೇ ಇದ್ವಿ.
ಬಟ್ ಅದ್ರ ಥೈಲ್ಯಾಂಡಲ್ಲಿ ಇಂಡಿಯನ್ ಫುಡ್ ಸಿಗೋದು ತುಂಬಾ ಕಷ್ಟ. ಎಲ್ಲದರಲ್ಲೂ ಪ್ಯೂರ್ ವೆಜಿಟೇರಿಯನ್ಗಂತೂ ತುಂಬ ಕಷ್ಟ. ಸೊ ಇದು ನಮ್ಮ ರೆಸಾರ್ಟು. ಇದು ಡೇ 1 ಆ್ಯಕ್ಟಿವಿಟಿ. ಡೇ 2 ನಮಗೆ ಐಲ್ಯಾಂಡಿಗೆ ಕರ್ಕೊಂಡು ಹೋಗಿದ್ರು. ಐಲ್ಯಾಂಡಲ್ಲಿ ನಾವು ಇವಾಗ ಐಲ್ಯಾಂಡ್ಗೆ ಹೋಗೋಕ್ಕೆ ಸ್ಪೀಡ್ ಬೋಟಲ್ಲಿ ಹೋಗ್ತಿದ್ದೀವಿ. ಸ್ಪೀಡ್ ಬೋಟಲ್ಲಿ ಹೋಗಿರೋಂಥ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಇಂಡಿಯಾದಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗೋದೇ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಮತ್ತು ಥೈಲ್ಯಾಂಡಲ್ಲಿ ಹೋಗಿದ್ದೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇದು ನಮ್ಮ ಹೋಲ್ ಗ್ರೂಪ್ ನಾವು ಈ ಥರ ನಮ್ಮ ಸ್ಪೀಡ್ ಬೋಟಲ್ಲಿ ಹೋಗ್ತಿದ್ದಿದ್ದು. ಅಲ್ಲಿ ಏನೇನು ಥರ ಆ್ಯಕ್ಟಿವಿಟೀಸ್ ಇತ್ತು ಅಂದರೆ ಜೆಸ್ಕಿ ಇತ್ತು, ಪ್ಯಾರಾಗ್ಲೈಡಿಂಗ್ ಇತ್ತು, ಮತ್ತು ಬನಾನಾ ರೈಡ್ ಇತ್ತು. ನಾವು ಬನಾನಾ ರೈಡ್ ಮತ್ತು ಜೆಸ್ಕಿ ಮಾಡಿದ್ವಿ. ಬೇರೆದೆಲ್ಲ ಕಾಮನ್ ಎಲ್ಲ ಕಡೆ ಮಾಡ್ತೀವಿ ಅಂತ ನಾವು ಬೇರೆ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಮಗ ಚಿಕ್ಕವನಿದ್ದ. ಆ್ಯಕ್ಚುಲಿ ನಮಗೆ ಟೂರ್ ಗೈಡ್ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಒಳ್ಳೆಯವರಿದ್ದರು. ಸೊ ನನ್ನ ಮಗ ಮಲ್ಕೊಂಬಿಟ್ಟಿದ್ದ. ನಾವು ಆ್ಯಕ್ಚುಲಿ ನಮ್ಮ ಗೈಡ್ ಹತ್ರ ಕೊಟ್ಟು ನಾವೆಲ್ಲ ಹೋಗಿ ಬೀಚಲ್ಲಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಸೊ ಅದರಿಂದ ನಾವು ಇದು ಐಲ್ಯಾಂಡಲ್ಲಿ ಎಂಜಾಯ್ ಮಾಡೋಕ್ಕಾಗ್ತು. ಇಲ್ಲ ಅಂದರೆ ಅವನ್ನ ಇಟ್ಕೊಂಡು ನಾವೇನೂ ಆ್ಯಕ್ಟಿವಿಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಬರೋವಾಗ. ಬಟ್ ಈ ಐಲ್ಯಾಂಡಲ್ಲಿ ತುಂಬ ಜನ ಬರ್ತಾರೆ. ಹಾಗೆಯೇ ತುಂಬ ಅಂದರೆ ತುಂಬ ಕ್ಲೀನೆಸ್ಟ್ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಇಲ್ಲಿ ಐಲ್ಯಾಂಡ್ಗೆ ಹೋಗೋವಾಗ ಯಾವುದೇ ತರಹ ಪ್ಲಾಸ್ಟಿಕ್ ಆಗಲಿ ಏನೇ ಆಗಲಿ ನಾವು ಕ್ಯಾರಿ ಮಾಡೋಂಗಿಲ್ಲ. ಮತ್ತು ಐಲ್ಯಾಂಡ್ ತುಂಬಾ ವೆಲ್ ಮೇಂಟೈನ್ಡ್. ಇದು ನಮ್ಮ ಗೈಡ್ ಜಿಫಿ, ಅವರೇ ನಮ್ಮ ಮಗನ ನೋಡ್ಕೊಂಡಿದ್ದು. ಅದಾದಮೇಲೆ ನಮ್ಮ ಮಗ ಇದಾದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ನಾವು ಅಲ್ಲಿಂದ ಬಿಟ್ವಿ. ಹೇಗಿದ್ರು ಅಲ್ಲಿ ಒಂದು ನಿಂತಿರೋ ಜೆಸ್ಕಿ ಇತ್ತು, ಅದರಲ್ಲಿ ನಮ್ಮ ಮಗನ ಫೋಟೋ ಶೂಟ್ ಮಾಡಿಬಿಟ್ವಿ. ನಾನು ಇದೇ ಥರ ಥೈಲ್ಯಾಂಡ್ ಬ್ಲಾಗ್ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.